ರಾಜ್ಯದಲ್ಲಿ 29 ಜಿಲ್ಲೆಗಳ 194 ತಾಲೂಕುಗಳಲ್ಲಿ ಮಳೆ ಕೊರತೆ ಇದೆ. ರಾಜ್ಯದ 101 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇದೆ. ಬೆಂಗಳೂರಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯದ 29 ಜಿಲ್ಲೆಗಳ 194 ತಾಲೂಕಲ್ಲಿ ಮಳೆ ಕೊರತೆ ಇದೆ ಮತ್ತು ರಾಜ್ಯದ 101 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇದೆ. ವಸ್ತುಸ್ಥಿತಿ ಪರಿಶೀಲನೆ ಆದ ನಂತರ ಬರಪೀಡಿತ ತಾಲೂಕು ಅಂತ ನಾವು ಘೋಷಣೆ ಮಾಡ್ತೀವಿ. ಒಳನಾಡು ಕರ್ನಾಟಕದಲ್ಲಿ 31% ಮಳೆ ಕಡಿಮೆ ಆಗಿದೆ. ದಕ್ಷಿಣ ಒಳನಾಡಿನಲ್ಲಿ 41% ಮಳೆ ಕಡಿಮೆ ಆಗಿದೆ. ಬರಪೀಡಿತ ಪ್ರದೇಶ ಘೋಷಣೆಗೆ ಮಾನದಂಡ ಇದೆ. 101 ತಾಲೂಕುಗಳ ಪೈಕಿ 89 ತಾಲೂಕುಗಳಲ್ಲಿ ಹೆಚ್ಚು ಬರ ಇದೆ. ಉಳಿದ 12 ತಾಲೂಕುಗಳಲ್ಲಿ ಸ್ವಲ್ಪ ಕಡಿಮೆ ಬರ ಇದೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನ ನೀಡಿದರು. $89 ತಾಲೂಕಾಸು ಸಿವಿಯರ್ ಇದೆ. ಔಟ್ ಆಫ್ 101 ತಾಲೂಕಾಸ್ ಟು ಬಿ ಡಿಕ್ಲೇರ್ಡ್ ಆಸ್ ಡ್ರಾಟ್ ಎಫೆಕ್ಟೆಡ್, 89 ತಾಲೂಕಲ್ಲಿ ಸಿವಿಯರ್ ಇದೆ ಮತ್ತು 13 ತಾಲೂಕಿನಲ್ಲಿ ಮಾಡರೇಟ್ ಇದೆ. 1976 ಆದಮೇಲೆ ಜೂನ್ ತಿಂಗಳಲ್ಲಿ ಇಷ್ಟೊಂದು ಕಡಿಮೆ ಮಳೆ ಆಗಿದ್ದಿಲ್ಲ. ಜುಲೈನಲ್ಲಿ ಒಂದಿಷ್ಟು ಮಳೆ ಬಂದಿತ್ತು 2023ನಲ್ಲಿ. ಆದರೆ 76ನಿಂದ ಜೂನ್ ಆ್ಯಾವರೇಜು ಇಷ್ಟೊಂದು ಕೆಳಮಟ್ಟಕ್ಕೆ ಹೋಗಿರಲಿಲ್ಲ. ಜೂನ್ 1ರಿಂದ ಆಗಸ್ಟ್ 26ಕ್ಕೆ 666 ಮಿಲಿಮೀಟ್ರ್ ಮಳೆ ಆಗಬೇಕಾಗಿತ್ತು. ನಮಗೆ ಎಕ್ಸ್ಪೆಕ್ಟೆಡ್ ರೈನ್ಸ್ ಆ್ಯನ್ ಆನ್ ಆ್ಯಾವರೇಜ್ 666 ಮಿಲಿಮೀಟರ್. ಆದರೆ ನಮಗೆ ಈಗ ಆಗಿರ್ತಕ್ಕಂಥದ್ದು 465 ಮಿಲಿಮೀಟರ್. ಅದು ಕೂಡ ಎಲ್ಲ ಸ್ಪೊರಾಡಿಕ್ ರೈನ್, ಕಂಟಿನ್ಯೂಸ್ ಆಗಿ ಎಲ್ಲ ಕಡೆನೂ ಆಗಲಿಲ್ಲ. ಅಗೇನ್ಸ್ಟ್ 666 we have received only 465 millimeters. ಇಂಟೀರಿಯರ್ ಕರ್ನಾಟಕ, ಒಳನಾಡು ಕರ್ನಾಟಕದಲ್ಲಿ 31% ಮಳೆ ಕಡಿಮೆ ಆಗಿದೆ. ದಕ್ಷಿಣ ಒಳನಾಡಿನಲ್ಲಿ ಸೌತ್ ಇಂಟೀರಿಯರ್ 41% ಕಮ್ಮಿ ಆಗಿದೆ. ಮಲೆನಾಡಿನಲ್ಲಿ 35% ಮತ್ತು ಕರಾವಳಿ ಪ್ರದೇಶದಲ್ಲಿ 24% ಮಳೆ ಕಡಿಮೆ ಆಗಿರ್ತಕ್ಕಂಥ. ಪ್ರತಿನಿಧಿ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಬರ ಪರಿಸ್ಥಿತಿಯನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಆಲ್ರೆಡಿ ಎಷ್ಟೋ ದಿನದಿಂದ ರೈತರು ನಮ್ಮ ತಾಲೂಕುಗಳನ್ನ ಅಥವಾ ನಮ್ಮ ಒಂದು ಪ್ರದೇಶವನ್ನ ಬರಪೀಡಿತ ಅಂತ ಘೋಷಣೆ ಮಾಡಿ ಅಂತ ಹೇಳ್ತಿದ್ರು. ಸರ್ಕಾರ ತನ್ನದೇ ಆದಂಥ ವೈಯಕ್ತಿಕ ಸಮಸ್ಯೆಗಳಲ್ಲಿ ಮುಳುಗೋಗಿತ್ತು. ಈಗ ವಸ್ತು ಪರಿಸ್ಥಿತಿಯನ್ನ ಈಗ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಈ ಬರ ವಿಚಾರವಾಗಿ ಏನೆಲ್ಲ ನಡೀತಾ ಇದೆ ಸರ್ಕಾರದಲ್ಲಿ ರೂಪೇಶ್? ಸಿಂಧುವರೆಗ ಬರದ ವಿಚಾರದಲ್ಲಿ ಸರ್ಕಾರ ಒಂದು ಜಟಾಪಟಿ, ಯಾಕಂತ ಹೇಳಿದ್ರೆ ಒಂದಿಷ್ಟು ಜಟಾಪಟಿಗಳಿತ್ತು, ಒಂದಿಷ್ಟು ಸಂಪುಟ ವಿಸ್ತರಣೆ ಕಸರತ್ತುಗಳಿತ್ತು, ಎಲ್ಲವೂ ಕೂಡ ಇತ್ತು. ಅದರ ನಡುವೆನೂ ಕೂಡ ಈ ರೀತಿ ಬರದ ನಿರ್ವಹಣೆ ಬಗ್ಗೆ ಸರ್ಕಾರ ಸರಿಯಾಗಿ ನಡೆದುಕೊಂಡಿಲ್ಲ ಅಂತೇಳಿ ಒಂದಿಷ್ಟು ಆರೋಪಗಳಿತ್ತು. ಆದ್ರೂ ಕೂಡ ಈಗ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲಿ ಬರದ ಸಂಬಂಧಪಟ್ಟಾಗ ಏನೆಲ್ಲ ಸುಧಾರಣೆಗಳು ಮಾಡಬಹುದು, ಈ ಸುಧಾರಣೆ ಮಾಡ್ಲಿಕ್ಕೆ ಸರ್ಕಾರ ಹೊರಟಿದೆ. ಇಲ್ಲಿ ಪ್ರಮುಖವಾಗಿ 134 ತಾಲೂಕುಗಳಲ್ಲಿ ತೀವ್ರ ಬರ ಇದೆ ಅನ್ನೋದನ್ನು ಕೂಡ ಸರ್ಕಾರ ಗಮನಿಸಿಕೊಂಡಿದೆ. ಹೀಗಾಗಿ 15 ದಿನಕ್ಕೊಮ್ಮೆ ಆ ಒಂದು ಬರದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಒಂದು ಮೇಲ್ವಿಚಾರಣೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. 101 ತಾಲೂಕುಗಳನ್ನ ಬರ ಅಂತೇಳಿ ಘೋಷಣೆ ಮಾಡಬಹುದು. ಈ ಘೋಷಣೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಮೆಮೊರಂಡಮ್ ಅನ್ನು ಕೂಡ ಸಲ್ಲಿಸ್ತೇವೆ ಅಂತ ಹೇಳಿ ಇಲ್ಲಿ ಸರ್ಕಾರ ಹೇಳ್ಕೊಂಡಿದೆ. ಅದೇ ರೀತಿಯಾಗಿ 101 ತಾಲೂಕುಗಳಲ್ಲಿ ತೀವ್ರ ಬರ ಇದೆ. ಯಾಕಂತ ಹೇಳಿದ್ರೆ ಮಳೆ ಪ್ರಮಾಣ ಕೂಡ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗಿದೆ. ಯಾಕಂತ ಹೇಳಿದ್ರೆ ಉತ್ತರ ಒಳನಾಡಿರ್ಬೋದು, ದಕ್ಷಿಣ ಒಳನಾಡಿರ್ಬೋದು, ಕರಾವಳಿ ಪ್ರದೇಶಗಳಿರ್ಬೋದು, ಎಲ್ಲಾ ಕಡೆಗಳಲ್ಲಿ ಮಳೆ ತೀವ್ರವಾಗಿರ್ತಕ್ಕಂಥ ಕೊರತೆ ಕಾಣಿಸ್ಕೊಂಡಿದೆ. ಅದೇ ರೀತಿ ಕಾವೇರಿ ತೀರ್ಪೆಲ್ಲವೂ ಕೂಡ ನಮಗೆ ವ್ಯತಿರಿಕ್ತವಾಗಿ ಕಾಣಿಸ್ಕೊಂಡಿದೆ. ಇದಕ್ಕೋಸ್ಕರವಾಗಿ ಬರ ನಿರ್ವಹಣೆ ಮಾಡಬೇಕಾಗತ್ತೆ. ಇದಕ್ಕಾಗಿ 15 ದಿನಕ್ಕೊಮ್ಮೆ ಬರದ ಅಧ್ಯಯನ ಮಾಡಿಕೊಂಡು ಮಾನಿಟರ್ ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂತ ವರದಿಯನ್ನ ಕೇಂದ್ರಕ್ಕೆ ಸಲ್ಲಿಸ್ತೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ ಕುಡಿಯೋ ನೀರಿರ್ಬೋದು ಅಥವಾ ಬೇರೆ ಬೇರೆ ಏನು ತಾತ್ಕಾಲಿಕವಾಗಿ ಏನೇನ್ ಮಾಡಬಹುದು ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿಯನ್ನ ಕೂಡ ತರಿಸಿಕೊಂಡು ಅದರ ನಿರ್ವಹಣೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನು ಕೂಡ ಗಂಭೀರವಾಗಿ ಸ್ವೀಕರಿಸ್ತೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಒಂದಿಷ್ಟು ಒಂದು ತಾಂತ್ರಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಇರುತ್ತೆ. ಯಾಕಂತ ಹೇಳಿದ್ರೆ ಈಗ ಬರವನ್ನ ಸಡನ್ ಆಗಿ ಘೋಷಣೆ ಮಾಡೋಕ್ಕಾಗೋದಿಲ್ಲ. ಆಗಸ್ಟ್ ಅಂತ್ಯ ಅಥವಾ ಸೆಪ್ಟೆಂಬರ್ ಅಂತ್ಯ, ಅಕ್ಟೋಬರ್ ವರೆಗೂ ಕೂಡ ನೋಡ್ಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ಮಳೆ ಬಂದಿಲ್ಲ ಅಂತ ಹೇಳಿದ್ರೆ ಬರ ಅಂತೇಳಿ ಆಗುತ್ತೆ. ಇದು ಕೇಂದ್ರ ಸರ್ಕಾರದ NDRF ಮ್ಯಾನುವಲ್ ಇರತಕ್ಕಂತ ಕಾರಣಗಳು. ಇದೆಲ್ಲವನ್ನು ನೋಡಿಕೊಂಡು ಬರವನ್ನು ಘೋಷಣೆ ಮಾಡ್ಲಿಕ್ಕೆ
ಸರ್ಕಾರ ನಿರ್ಧಾರ ಮಾಡ್ಕೊಂಡಿದೆ ಸಿಂಧೂರ. ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.